ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೊಡಗು ಗೌಡಸ್ ಫುಡ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಆನಿಯನ್ ಬಜ್ಜಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಇದು. ಮೊದಲಿಗೆ ನಾನಿಲ್ಲಿ 2 ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಖಾರ ಪುಡಿ ಅಷ್ಟೇ, ಸ್ವಲ್ಪ ಖಾರಕ್ಕೆ ತಕ್ಕ ಬೇಕಾದಷ್ಟು. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 3 ಚಮಚದಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಿಟ್ಟು ಹಾಕ್ಕೊಳ್ತಾ ಇಲ್ಲ, ಅದು ಹಿಟ್ಟಿಟ್ಟಾಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚದಷ್ಟು ಎಣ್ಣೆ, ಬಿಸಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಈರುಳ್ಳಿನ ಹಂಗೆ ಸ್ಕ್ವೀಸ್ ಮಾಡಬೇಕು. ಒಂದು ಸಣ್ಣ ಎಲ್ಲ ಬಿಡಿಯಾಗಿ ಬರಬೇಕಲ್ಲ, ಆ ರೀತಿಯಾಗಿ. ನಾನಿಲ್ಲಿ ಒಂದು 3-4 ಚಮಚದಷ್ಟು ನೋಡ್ಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಈಗ ಇನ್ನೊಂದು ಒಂದು 2 ಚಮಚ ಹಾಕ್ಕೊಂಡೆ. ಟೋಟಲ್ ಇನ್ನೊಂದು 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಬೇಕು. ಯಾಕಂದರೆ ಸ್ಟಿಕ್ಕಿ ಫೀಲ್ ಬರಬೇಕು, ಒಂದು ಸ್ವಲ್ಪ ಅಂಟ್ಕೊಳ್ಬೇಕು. ಹಿಂಗೆ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಟ್ಕೊಳ್ಬಾರ್ದಲ್ವ, ಎಣ್ಣೆಲಿ ಬಿಟ್ಕೊಳ್ಬಾರ್ದು ಅಂತಲೇ ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಕಲಿಸ್ಕೊಳ್ತಾ ಇರೋದು. ಇಲ್ಲಾಂದರೆ ನೀರಲ್ಲಿ ಎಲ್ಲ ಒಂದೊಂದೇ ಈರುಳ್ಳಿ ಆಚೆ ಈಚೆ ಓಡಾಡುತ್ತೆ. ಹಂಗಾಗಿ ಒಂದು ಸ್ವಲ್ಪನೇ ನೋಡ್ಕೊಂಡು ಚೂರೇ ಅದು ಅಂಟೋ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹಿಂಗೆ ಉಂಡೆ ಮಾಡಿದಾಗ ಅಥವಾ ನಾವು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಅದರಲ್ಲೇ ಹಿಡಿದಿಟ್ಕೊಳ್ಬೇಕು. ಅಷ್ಟು ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 5 ಟೀ ಚಮಚದಲ್ಲೇ ಒಂದು 5 ಚಮಚದಷ್ಟೇ ನಾನು ಕಡಲೆ ಹಿಟ್ಟನ್ನು ಹಾಕಿರೋದು. ಜಾಸ್ತಿ ಹಿಟ್ಟಿಟ್ಟಾದರೆ ಅದು ಚೆನ್ನಾಗಿರಲ್ಲ, ಈರುಳ್ಳಿ ಎಲ್ಲಿಂದನೇ ಕಾಣಿಸಲ್ಲ. ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಎಣ್ಣೆನ ಬಿಸಿ ಮಾಡಿಕೊಳ್ಳುವ, ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಇದರಿಂದ ನಮಗೆ ಸಣ್ಣ ಬಾಲ್ಸ್ ಥರ ಮಾಡ್ಕೊಳ್ಬೋದು, ಇಲ್ಲ ಇಷ್ಟು ಅಗ್ಲನೂ ಮಾಡ್ಕೊಳ್ಬೋದು. ಈ ರೀತಿ ನೋಡಿ, ಜಸ್ಟ್ ಅದು ಬಿಟ್ಕೊಳ್ಳಲ್ಲ. ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಅಂತೇನಿಲ್ಲ, ಸುಮ್ಮನೆ ಹಿಂಗೆ ತೆಗ್ದು ಹಿಂಗೆ ಇಟ್ಟರೆ ಅದು ವಡೆ ಥರನೂ ಬರುತ್ತೆ, ಇದು ಈ ಥರನೂ ಆಗುತ್ತೆ, ಚೆನ್ನಾಗಿ ಬರುತ್ತೆ ಮಾತ್ರ. ನೋಡಿ, ಈ ಥರ ಫಸ್ಟ್ ಒಂದು 2 ನಿಮಿಷ ಹಂಗೇ ಬೇಯಿಸ್ಕೊಳ್ಳಿ. ಒಮ್ಮೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಎಲ್ಲ, ಅದಕ್ಕೆ ಮುಟ್ಟಕ್ಕೆ ಹೋಗ್ಬೇಡಿ. ಹಾಕಿದ ತಕ್ಷಣ ಹಾಗೆ ಒಂದು 2 ನಿಮಿಷ ಇರಲಿ. ನೆಕ್ಸ್ಟು ಅದನ್ನ ತಿರುಗಿಸಿ ಹಾಕ್ಕೊಂಡ್ರೆ ಆಯಿತು. ಮೆಲ್ಲನೆ, ಜಾಸ್ತಿ ಇದು ರ್ಯಾಶ್ ಆಗಿ ಹಾರ್ಡಾಗಿ ಇದು ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಮತ್ತೆ 2 ನಿಮಿಷ ಬಂದರೆ ಸಾಕು. ಅದು ಗೋಲ್ಡನ್ ಕಲರ್ ಆದರೆ ಅದು ಕ್ರಿಸ್ಪಿಯಾಗಿ ಈರುಳ್ಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆಯಲ್ಲಿ ಯಾವ ಸೈಡ್ ಬಿಟ್ಕೊಳ್ತಾ ಇಲ್ಲ, ಎಲ್ಲ ಹೇಗೆ ಇಟ್ಟಿದ್ದು ಆಯಿಲಲ್ಲಿ ಹಾಗೇ ಬಂದಿದೆ. ನಾನು ಜಾಸ್ತಿ ಪ್ರೆಸ್ ಮಾಡಿ ಕೂಡ ಹಾಕಲಿಲ್ಲ, ಸುಮ್ಮನೆ ಹೀಗೆ ತಟ್ಬಿಟ್ಟು ಹಾಕಿರೋದಷ್ಟೇ ನೋಡಿ. ಈ ಥರ ಆಗಿದೆ. ತುಂಬಾ ಸಿಂಪಲ್ ಇದು. ಮನೇಲಿ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಎಲ್ಲ ಟೈಮು. ನಿಮಗೆ ಯಾವಾಗ ಸ್ನ್ಯಾಕ್ಸ್ ಬೇಕೋ ಆವಾಗ ಈಸಿಯಾಗಿ ಮಾಡ್ಕೊಳ್ಬೋದು. ಏನೋ ಮ್ಯಾರಿನೇಷನ್ ಅದು ಇದು ಏನೂ ಇರೋದಿಲ್ಲ. ಇದ್ರ ಜೊತೆ ಕೆಚಪ್ ಜೊತೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಾಗಿ ಕೊಡಗು ಗೌಡಸ್ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.